ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇ ಆಗ್ಲೇ ಕೇಳೋಣ ಅನ್ಕೊಂಡೆ. ಇದೇನಿದು ನಿನ್ ಕೈಯಲ್ಲಿ ತಾಯ್ತಾ? ಓಹ್ ಇದು ತುಂಬ ಪವರ್ಫುಲ್ ದಾರ. ಇದನ್ನು ಕಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಇರೋರು ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರು. ನೀವೇ ನನ್ನ ಪ್ರಪಂಚ ಅಲ್ವಾ, ನೀವು ತುಂಬ ಖುಷಿಯಾಗಿರ್ಬೇಕಮ್ಮ, ಅದಕ್ಕೆ ಕಟ್ಕೊಂಡೆ. ಯಾನಂತ ಆಯಿ ಎತ್ತ ಮಗಳು ದಿನಾ ಊಟ ತಂದಾಕ್ತೀಯ, ಎತ್ತೋ ರೊಟ್ಟೆ ತಣ್ಣಗಿರ್ಲವ. ನಮ್ಮ ಪಾಲ್ಗೆ ಅನ್ನಪೂರ್ಣೇಶ್ವರಿ ತಾಯಿ 100 ಕಾಲ ಚೆನ್ನಾಗಿರ್ಮ. ಇನ್ನಂತ ಒಳ್ಳೆ ಮನಸ್ಸಿರೋ ಹೆಣ್ಣಿಗೆ ಮಹಾರಾಜನಂತ ಗಂಡಸಿಗ್ಲಮ್ಮ. ಹೇ ದಿಶಾ, ನಿನ್ನ ಜೊತೆ ಪಾರ್ಟಿ ಮಾಡೋ ಮಜಾನೇ ಬೇರೆ ಕಣೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೇ ದಿಶಾ, ಅಲ್ಲಿ ನೋಡೆ, ಆ ಭಿಕ್ಷುಕರ ಜೊತೆ ಇರೋದು ನಿನ್ನ ಫಿಯಾನ್ಸಿ ಪ್ರೀತಮ್ ಮನೆ ಕೆಲಸದವಳಲ್ವಾ? ಇಷ್ಟೊತ್ತಲ್ಲಿ ಇಲ್ಲೇನೇ ಮಾಡ್ತಿದ್ದಾಳೆ? ಇಡಿಯಟ್, ನಾನೆಲ್ಲ ಹೋದ್ರೂ ಅಲ್ಲೇ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಾಳೆ. ಅವಳು ನೋಡಿದ್ರೆ ಸಾಕು ನನ್ನ ಮೂಡ್ ಎಲ್ಲ ಆಫ್ ಆಗುತ್ತೆ. ನಿನ್ನೆ ಪ್ರೀತಿ ಜೊತೆ ಶಾಪಿಂಗ್ ಮಾಡೋಣ ಅಂತ ಕಾರಲ್ಲಿ ಹೋಗ್ಬೇಕಾದ್ರೆ ಎದುರು ಕಾಣಿಸ್ಕೊಂಡ್ಲು. ಇಳಿದ್ಬಿಟ್ಟು ಉಗಿಯೋಣ ಅನ್ನೋಷ್ಟರಲ್ಲಿ ಮಾಯ ಆಗೋದ್ಲು. ಆಮೇಲೆ ನೋಡಿದ್ರೆ ಪ್ರೀತಿ ಜೊತೆನೆ ಹರಟೆ ಹೊಡಿತಾ ಇದ್ದಾಳೆ. ಅಲ್ಲೇ ಒಂದು ಕ್ಲಾಸ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಆದರೆ ಆದಿ ಅವಳನ್ನ ಬಚಾವ್ ಮಾಡಿಬಿಟ್ಟ. ಆದರೆ ಇವತ್ತಿದೆ ಅವಳಿಗೆ ಲೆಸನ್ ತಗೊಳ್ದೆ ಬಿಡಲ್ಲ. ಕಮಾನ್ ಒಳ್ಳೇದಾಗ್ಲವ. ಅಯ್ಯೋ, ಕೈಯೆಲ್ಲ ಮುಗಿಬೇಡಿ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳೋರು, ಹಸ್ದೋರಿಗೆ ಅನ್ನ ಕೊಡೋದು ಪುಣ್ಯದ ಕೆಲಸ ಅಂತ. ಅದು ಅಲ್ಲದೆ ಮತ್ತೊಬ್ರಿಗೆ ಊಟ ಬಡಿಸೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಅದೇನೋ ಅಂತಾರಲ್ಲ, ಮುಚ್ಚಿಟ್ಟು ತಿನ್ನೋದು ಇರೋವರೆಗೂ, ಕೊಟ್ಟು ತಿನ್ನೋದು ಕೊನೆವರೆಗೂ ಅಂತ. ಮತ್ತೆ ಮತ್ತೆ ಇನ್ನು ಏನೇನು ಹೇಳಿದಾಳೆ ನಿಮ್ಮ ಅಜ್ಜಿ? ಅಮ್ಮ, ಅದು ಅಲ್ಲ, ನಿಮ್ದೆಂಥ ಗತಿಗೇಡಿ ಫ್ಯಾಮಿಲಿ ಇರ್ಬೋದು. ನಿಮ್ಗೆ ತಿನ್ನೋದಕ್ಕೆ ಗತಿ ಇಲ್ಲ ಅಂಥದ್ರಲ್ಲಿ ದಾನ ಮಾಡೋ ಶೋಕಿ ಬೇರೆನಾ? ಲೇ ಪಾರ್ವತಿ, ಈ ಕಂಡೋರ್ ಮನೆ ಅಡ್ಗೆ ಕದ್ದು ಬೀದಿಲಿರೋ ತಿರ್ಬೋಕಿಗಳಿಗೆ ಹಂಚಿದ್ರೆ ನಿನಗೆ ಪುಣ್ಯ ಬರಲ್ಲ, ಪಾಪ ಸುತ್ಕೊಳತ್ತೆ. ಪಾರ್ವತಿ, ದಿಶಾ ಇಲ್ಲೇನು ಮಾಡ್ತಿದ್ದಾರೆ? ದಿಶಾಮ್ಮ, ಇದು ಕದ್ದು ತಂದಿರೋದಲ್ಲ, ಮನೇಲಿ ಎಲ್ಲರೂ ಊಟ ಆದ್ಮೇಲೆ ಮಿಕ್ಕಿರೋದು. ಸುಮ್ಮನೆ ಉಳ್ದಿದ್ದಣ್ಣ ಮಣ್ಣಾಗಬಾರ್ದು ಅಂತ ಇಲ್ಲಿಗೆ ತಂದು ಹಂಚ್ತೀನಿ. ಮಿಕ್ಕಿರೋದನ್ನ ತಿನ್ನೋದಕ್ಕಂತಾನೆ ಇರೋದಲ್ವಾ ನಿನ್ ಖಾನ್ದಾನ್? ನೀನು, ನಿನ್ ತಮ್ಮ, ನಿಮ್ಮಪ್ಪ ನೀವೇ ತಿಂದು ಮುಗಿಸೋದಲ್ವಾ? ಲೇ, ನಂಗೆ ಗೊತ್ತು ಕಣೆ, ನಿಮ್ಮಂಥ ಲೋ ಕ್ಲಾಸ್ ಜನರಿಗೆ ತಾವು ಒಳ್ಳೆಯವರು ಅಂತ ಅನಿಸ್ಕೊಳ್ಳೋ ಚಟ. ಅದಕ್ಕೆ ಹೀಗೆಲ್ಲ ಮಾಡ್ತೀರಾ. ಇವತ್ತು ಅನ್ನ ಜಾಸ್ತಿ ಇದೆ ಅಂತ ಕದ್ದು ಹಂಚ್ತಾ ಇದೀಯಾ, ನಾಳೆ ಆ ಮನೆಯಲ್ಲಿ ದುಡ್ಡು ಚಿನ್ನ ಜಾಸ್ತಿ ಇದೆ ಅಂತ ಕದ್ದು ಹಂಚಲ್ಲ ಅಂತ ಏನು ಗ್ಯಾರಂಟಿ? ನಿನ್ನ ಬುದ್ಧಿ ಗೊತ್ತಿಲ್ಲದೆ ಆ ಮನೆಯವರು ಹಾವಿಗೆ ಹಾಲು ಎರಿತಾ ಇದ್ದಾರೆ. I'll teach you a lesson.
ತಿನ್ನೋ ಅನ್ನನ ಮಣ್ಗಾಗ್ತಿಲ್ಲ ತಾಯಿ. ಶಿವ ಮೆಸ್ತಾನಾ? ಏಯ್ ಬ್ಲಡಿ ಬೆಗರ್, ಶಟ್ ಅಪ್. ಏಯ್ ಪಾರು, ಜಸ್ಟ್ ಗೆಟ್ ಲಾಸ್ಟ್. ಓ, ನೀಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅಲ್ವಾ? ರೈಟ್ ಹೇಳು ಅಂದೆ. ರೀ, ನೀವ್ ಯಾರಿ ನಮ್ಮ ಅಕ್ಕಂಗ್ ಬಯಕ್ಕೆ ಉಳ್ದಿರೋ ನನ್ ಬಡವ್ರು ಕೊಟ್ರೆ ಅದ್ರಲ್ಲೇನ್ ತಪ್ಪು? ಇಡಿಯಟ್, ನನಗೆ ತಪ್ಪು ಒಪ್ಪಿನ ಬಗ್ಗೆ ಹೇಳಕ್ ಬರ್ತೀಯೋ ನಿನ್ನ? ಅಯ್ಯೋ ತಪ್ಪಾಯ್ತಮ್ಮ, ದಯವಿಟ್ಟು ಕ್ಷಮಿಸ್ಬೇಡಿ. ಇನ್ಯಾವತ್ತೂ ಈ ರೀತಿ ನಿಮ್ಮ ಮನ್ಸಿಗೆ ನೋವಾಗ್ದಿರೋ ಹಾಗೆ ನೋಡ್ಕೋತೀನಿ. ಹಾಗ್ ಬಾ ದಾರಿಗೆ. ನೋಡು, ಹಿಂದೆ ತಿರುಗದೆ ಹೋಗ್ತಾ ಇರು. ಇನ್ನೊಂದ್ಸರಿ ಕಂಡೋರ್ ಮನೆ ಅನ್ನ ಕದ್ದು ಹಂಚೋದ್ ನೋಡಿದ್ರೆ ಜನ್ಮ ಜಾಲಾಡ್ಬಿಡ್ತೀನಿ. ಔಟ್. ವಾವ್, ಸೂಪರ್ ಕಣೆ ದಿಶಾ. ಆ ಪಾರ್ವತಿಗೆ ಸರಿಯಾಗಿ ಬೆಂಡೆತಿದೆ. ನೀನು ಆಡಿದ ಮಾತು, ಅವಳಿಗೆ ಅವಮಾನ ಮಾಡಿದ ರೀತಿ ನೋಡಿದ್ರೆ ಮತ್ತೆ ಕನ್ಸಲ್ಲೂ ಕೂಡ ಅವಳು ದಾನ ಧರ್ಮದ ಬಗ್ಗೆ ಯೋಚನೆ ಮಾಡಲ್ಲ ಬಿಡು. ದಟ್ ಈಸ್ ದಿಶಾ. ಯಾರನ್ನ ಯಾವಾಗ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಈ ದಿಶಂಗೆ ಚೆನ್ನಾಗಿ ಗೊತ್ತು. ಹ್ಞೂ ಗೊತ್ತಮ್ಮ. ಅಖಿಲಾಂಡೇಶ್ವರಿ ಅಂತ ಅಖಿಲಾಂಡೇಶ್ವರಿಯನ್ನೇ ಬಕ್ರ ಮಾಡ್ದವಳಲ್ವಾ ನೀನು? ನಿನ್ನ ಹೆಸರು ಚೇಂಜ್ ಆಗಬಾರ್ದು ಅಂತ ನಿಮ್ಮ ಸ್ವಾಮೀಜಿಗೆ ದುಡ್ಡು ಕೊಟ್ಟು ಗೇಮ್ ಪ್ಲೇ ಮಾಡಿಸಿದಂತೂ ಸಖತ್ ಮಜಾ ಕೊಡ್ತು. ಈ ಕಡೆ ನಿನ್ನ ಹೆಸರು ಉಳಿಸ್ಕೊಂಡೆ, ಆ ಕಡೆ ಮನೆಯ ದೃಷ್ಟಿಯಲ್ಲಿ ಒಳ್ಳೆಯವಳು ಅದೇ. ಮನಿ ಮ್ಯಾಟರ್ಸ್ ಬೇಬ್. ದುಡ್ಡು ಅಂತ ಇದ್ಬಿಟ್ರೆ ಯಾರನ್ನ ಹೇಗೆ ಬೇಕಾದರೂ ಆಟ ಆಡಿಸ್ಬೋದು. ಪಾಪ ಆ ಸ್ವಾಮೀಜಿ ತುಂಬ ಒಳ್ಳೆಯವನು. ಲೈಫಲ್ಲಿ ಒಂದೇ ಒಂದು ಸುಳ್ಳು ಹೇಳ್ದವನಲ್ಲ. ಅವನ ಮನೆ ಮೇಲೆ ಸಾಲ ಇದೆ ಅನ್ನೋದನ್ನ ತಿಳ್ಕೊಂಡು ಒಂದು ಸೂಟ್ಕೇಸ್ ತುಂಬಿಸ್ ಮುಂದಿಟ್ಟೆ. ದ್ಯಾಟ್ಸ್ ಇಟ್. ನಾನು ಹೇಳ್ದಾಗ ಕೇಳ್ಬಿಟ್ಟ. ಆಪೋನೆಂಟ್ ವೀಕ್ನೆಸ್ ತಿಳ್ಕೊಂಡು ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಗೆಲ್ಲೋದು ಈ ದಿಶಾ ಸ್ಟೈಲ್. ದಿಶಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.